ಯಕ್ಷ ಸಂಗಮ ಉಪ್ಪಿನಂಗಡಿ ಅರ್ಪಿಸುವ 2ನೇ ವರ್ಷದ ಕಾರ್ಯಕ್ರಮ ಜೂನ್ 17ರಂದು ರಾತ್ರಿ ಉಪ್ಪಿನಂಗಡಿಯ ಸಹಸ್ರಲಿಂಗೇಶ್ವರ ಮಹಾಕಾಳಿ ದೇವಸ್ಥಾನ ವಠಾರದಲ್ಲಿ ನಡೆಯುವುದು ಎಂದು ಯಕ್ಷ ಸಂಗಮ ಸಮಿತಿ ಸದಸ್ಯ ಶ್ಯಾಮ್ ಸುದರ್ಶನ್ ಅವರು ತಿಳಿಸಿದ್ದಾರೆ. ಪುತ್ತೂರಿನಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ನಡೆಸಿ ಕಾರ್ಯಕ್ರಮದ ಕುರಿತು ಅವರು ಮಾಹಿತಿಯನ್ನು ನೀಡಿದರು. ಯಕ್ಷಗಾನ ಕಂಪನ್ನ ಪಸರಿಸುವ ನಿಟ್ಟಿನಲ್ಲಿ ಯಕ್ಷಗಾನಾಸಕ್ತ ಕಲಾಭಿಮಾನಿಗಳು ಒಗ್ಗೂಡಿ 6 ವರ್ಷದ ಹಿಂದೆ ಯಕ್ಷ ಸಂಗಮ ಸಂಘಟನೆಯನ್ನ ಉಪ್ಪಿನಂಗಡಿಯಲ್ಲಿ ಆರಂಭಿಸಲಾಗಿದ್ದು ಕಳೆದ 3 ವರ್ಷಗಳಿಂದ ಹಲವಾರು ಕಾರ್ಯಕ್ರಮಗಳನ್ನು ನಡೆಸಲಾಗಿದೆ. ಕಳೆದ ವರ್ಷವೂ ಯಕ್ಷ ಸಂಭ್ರಮ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಈ ವರ್ಷ 2ನೇ ಬಾರಿಗೆ ಯಕ್ಷ ಸಂಭ್ರಮ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಲು ತಯಾರಿ ನಡೆಸಲಾಗಿದೆ ಎಂದು ತಿಳಿಸಿದರು. ಇದೆಲ್ಲವನ್ನ ಒಂದು ಚೌಕಟ್ಟಿನಡಿಯಲ್ಲಿ ನಡೆಸಬೇಕು ಅಂತ ಹೇಳುವಂತ ಉದ್ದೇಶದಿಂದ ಯಕ್ಷ ಸಂಗಮ ಅಂತ ಹೇಳುವಂತ ಸಂಘಟನೆಯನ್ನ ಕಳೆದ 2 ವರ್ಷಗಳ ಹಿಂದೆ ಆಸಕ್ತ ಕಲಾಭಿಮಾನಿಗಳು ಹುಟ್ಟುಹಾಕಿದ್ರು. 2ನೇ ವರ್ಷದ ಕಾರ್ಯಕ್ರಮ ಅತ್ಯಂತ ವಿಶಿಷ್ಟವಾಗಿ ಮತ್ತು ವಿಭಿನ್ನವಾಗಿ ನಡೆಸಬೇಕು ಅನ್ನುವಂತ ಉದ್ದೇಶವನ್ನಿಟ್ಟುಕೊಂಡು ಕಳೆದ ಬಾರಿಯ ಹಾಗೆ ಈ ವರ್ಷ ಕೂಡ ಪ್ರತಿ ವರ್ಷ ವರ್ಷಕ್ಕೊಂದು ಕಾರ್ಯಕ್ರಮ ಅದು ಅದ್ದೂರಿಯಾಗಿರಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದೇವೆ. ಈ ಬಾರಿಯ ಕಾರ್ಯಕ್ರಮ ಯಕ್ಷ ಸಂಭ್ರಮ 2017. ವಿಶೇಷವಾಗಿ ಈ ಬಾರಿ ಒಂದು ಹೊಸ ಆಯಾಮವನ್ನ ನಡೆಸಿಕೊಡ್ತಾ ಇದ್ದೇವೆ. ಜೂನ್ 17ರ ಸಂಜೆ ಯಕ್ಷಗಾನ ಛಾಯಾಚಿತ್ರ ಪ್ರದರ್ಶನವನ್ನ ಉಪ್ಪಿನಂಗಡಿ ಶ್ರೀರಾಮ ಶಾಲೆಯ ಸಂಚಾಲಕ ಯುಜಿ ರಾಧಾ ಮತ್ತು ಪತ್ರಿಕಾ ಛಾಯಾಗ್ರಾಹಕ ಅಪ್ಪುಲ್ ಆಳ್ವೈರ ಉದ್ಘಾಟಿಸಲಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಯಕ್ಷ ಸಂಗಮ ಸಮಿತಿ ಅಧ್ಯಕ್ಷ ಯು ಕೃಷ್ಣ ಮಲ್ಲಿಗೆ, ಸಂಚಾಲಕ ರವೇಶ್ ಹೆಚ್ಡಿ, ಸದಸ್ಯರಾದ ಜಯರಾಮಾಚಾರ್ಯ, ಗಣೇಶಾಚಾರ್ಯ ಮತ್ತಿತರರು ಉಪಸ್ಥಿತರಿದ್ದರು.